ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಾನಲ್ ಅಲ್ಲಿ ನಾನು ಸಾರಿ ಕಲೆಕ್ಷನ್ ತೋರಿಸ್ತೀನಿ, ಹಾಗೂ ಮೇಶೋ ಇಂದ ಬರೋ ಅಪ್ಡೇಟ್ಸ್ನೆಲ್ಲ ಹೇಳ್ತಾ ಇರ್ತೀನಿ. ಹಾಗೆ ಇ ಕಾಮರ್ಸ್ ಬಿಸ್ನೆಸ್ ಅಂದ್ರೆ ಏನು, ಹೇಗ್ ಮಾಡೋದು ಎಲ್ಲಾನು ಕಂಟಿನ್ಯೂ ಆಗಿ ನಾನು ವಿಡಿಯೋ ಮಾಡ್ತಾ ಬರ್ತೀನಿ. ಆಲ್ರೆಡಿ ಮೇಶೋ ಸೆಲ್ಲರ್ ಅಕೌಂಟ್ ಕ್ರಿಯೇಟ್ ಹೇಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅಂಡ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದೆ. ಕ್ಯಾಟ್ಲಾಗ್ ಅಪ್ಲೋಡ್ ಆದ್ಮೇಲೆ ಮೇಶೋ ಇಂದ ಆರ್ಡರ್ ಬಂದ್ರೆ ಏನ್ ಮಾಡ್ಬೇಕು, ಯಾವ ತರ ಅಕ್ಸೆಪ್ಟ್ ಮಾಡ್ಬೇಕು ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನನ್ನ ಹತ್ರ ಒಂದ್ ಸ್ವಲ್ಪ ಸ್ಟಾಕ್ ಔಟ್ ಸಾರಿ ಇದೆ. ಆ ವಿಡಿಯೋ ಸಾರಿ ಕಲೆಕ್ಷನ್ ತೋರಿಸ್ತೀನಿ. ಹಾಗೆ ಮೇಶೋ ಆರ್ಡರ್ ಪೇಮೆಂಟ್ ಯಾವಾಗ ಬರುತ್ತೆ, ಮೇಶೋ ರಿಲೇಟೆಡ್ ಸ್ವಲ್ಪ ಕ್ವಶನ್ಸ್ ಇದೆ. ತುಂಬಾ ಜನ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ತಾ ಇದ್ರಿ. ನಂಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ಕಾಗಲ್ಲ, ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಏನೇನ್ ಡೌಟ್ಸ್ ಇದೆ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಸೊ ಇವಾಗ ನಾನು ವೇರ್ ಮಾಡಿರುವಂತ ಸಾರಿ ನಾನು ಸ್ಟಾರ್ಟಿಂಗ್ ಅಲ್ಲೇನೆ ತುಂಬಾ ಕಲೆಕ್ಷನ್ಸ್ ಹಾಕಿದ್ದೆ. ಜಸ್ಟ್ ಒಂದೊಂದು ಎರಡೆರಡು ಸ್ಟಾಕ್ ಅಷ್ಟೇನೆ ಉಳಿದಿದೆ. ಸೊ ಅದಕ್ಕಾಗಿ ನಾನು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀನಿ. ಜಸ್ಟ್ 499 ವಿತ್ ಫ್ರೀ ಶಿಪ್ಪಿಂಗು. ಸಾರಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಈ ತರ ಫ್ಲವರ್ ಡಿಸೈನ್ ಅಲ್ಲಿ 3 ಸಾರಿ ಇದೆ. ಅಂಡ್ ಇದೊಂದು ಗ್ರೀನ್ ಅಂಡ್ ಪರ್ಪಲ್ ಬ್ಲೌಸ್. ಇದು ಬ್ಲೌಸ್ ಇದ್ರಲ್ಲಿ ಬಂದಿರೋದಲ್ಲ, ನಾನು ಮೀಶೋ ಇಂದ ತಗೊಂಡಿರೋದು. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಹೇಳಿ, ನಾನು ಲಿಂಕ್ ಕಳಿಸ್ತೇನೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಮಟೀರಿಯಲ್ ತಗೊಂಡು ಸ್ಟಿಚ್ ಮಾಡ್ತಿರೋದು, ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಇದೇ ಕಲರ್ ಅಲ್ಲಿ ಬರುತ್ತೆ, ಡಾಟ್ ಅಲ್ಲಿ ಬರುತ್ತೆ. ಅಂಡ್ ಇದು ಒಂದು ಸಾರಿ ಸೇಮ್ ಡಿಸೈನ್ ಅಲ್ಲಿ, ಇದು ಬಾರ್ಡರ್ ಚೇಂಜ್ ಬರಲ್ಲ, ಸಿಂಗಲ್ ಕಲರ್ ಅಲ್ಲಿ ಬರುತ್ತೆ. ಇದು ಮಾತ್ರ ಆಪೋಸಿಟ್ ಬಾರ್ಡರ್ ಅಲ್ಲಿ ಬರುತ್ತೆ. ಅಂಡ್ ಇದು ಸಿಂಗಲ್ ಕಲರು. ಅಂಡ್ ಇದು ಕೂಡ ಸೇಮ್ ಸಾರಿ ಸಿಂಗಲ್ ಕಲರ್ ಅಲ್ಲಿ ಬರುತ್ತೆ. ಇದೇ ಕಲರ್ ಬ್ಲೌಸ್ ಡಾಟ್ ಅಲ್ಲಿ ಬರುತ್ತೆ. 499 ವಿತ್ ಫ್ರೀ ಶಿಪ್ಪಿಂಗು. ಎಲ್ಲ ಸಾರಿನೂ ಜಸ್ಟ್ 3 ಸಾರಿ 6 ಸಾರಿ ಇದೆ ಅಷ್ಟೇನೆ. ಒಂದೊಂದೇ ಪೀಸ್ ಇರೋದಕ್ಕೆ ನಾನು ಕಡಿಮೆ ಕೊಡ್ತಾ ಇರೋದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ, ನಂಬರ್ ಹಾಕಿರ್ತೀನಿ. ತುಂಬಾ ಶೆಕೆ ಇದೆ, ನಂಗಂತೂ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಫ್ರೀ ಏರ್ ಬಿಟ್ಟಿದೆ, ಮೇಲ್ ಕಟ್ಕೊಂಡ್ಬಿಟ್ಟೆ. ಫ್ರೀ ಏರ್ ಬಿಡಲ್ಲ, ಸುಮ್ನೆ ವಿಡಿಯೋ ಮಾಡೋದಷ್ಟೇನೆ, ಎಲ್ಲಾರು ಔಟ್ ಸೈಡ್ ಹೋದ್ರೆ. ಸೊ ಇದು ಸೇಮ್ ಸಾರಿ ನಾನು ಮೆಶೋದಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ. 3 to 4 ಸೆಲ್ ಆಗಿದೆ. ಇದೊಂದೇ ಸಿಂಗಲ್ ಪೀಸ್ ಉಳಿದಿರೋದು. ಇದನ್ನು ನಾನು 499 ಕೊಡ್ತಾ ಇದ್ದೀನಿ. ಇದಕ್ಕೆ ಯೆಲ್ಲೋ ಕಲರ್ ಬ್ಲೌಸ್ ಬರುತ್ತೆ. ಓಪನ್ ಮಾಡಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಅನ್ಸುತ್ತೆ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಸಾರಿ. ಇದು ಬೇರೆ ಮಟೀರಿಯಲ್, ಸ್ಮೂತ್ ಆಗಿ ಬರುತ್ತೆ. ಈಗ ನಾನ್ ವೇರ್ ಮಾಡಿರೋದು ಸ್ವಲ್ಪ ರಫ್ ಆಗಿ ಬರುತ್ತೆ, ಬಟ್ ಡೈಲಿ ವಾಷಬಲ್ ಅಲ್ಲ. ಫ್ಯಾನ್ಸಿ ವೇರ್ ಸಾರಿ, ಆಫೀಸ್ ವೇರ್ ಯೂಸ್ ಮಾಡ್ಬೋದು. ನಾನು ಈಗ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು 2 ಸಾರಿ ಇದೆ, ಇಷ್ಟೇ ಸ್ಟಾಕ್ ಔಟ್ ಇರೋದು ನನ್ನ ಹತ್ರ. ಈ 2 ಸಾರಿನೂ ನಾನು ಓಪನ್ ಮಾಡಿ ತೋರಿಸ್ತೀನಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಬೇಗ ಬೇಗ ಮೆಸೇಜ್ ಮಾಡಿ. ಅಂಡ್ ದಯವಿಟ್ಟು ಫೋಟೋಸ್ ಕಳಿಸಿ ಅಂತ ಮೆಸೇಜ್ ಮಾಡಬೇಡಿ. ಯಾಕಂದ್ರೆ ನಂದು ಐಫೋನ್ ಇರೋದ್ರಿಂದ ಮೆಮರಿ ಕಮ್ಮಿ ಇದೆ. ಹಂಗಾಗಿ ಫೋಟೋಸ್ ಜಾಸ್ತಿ ಇಟ್ಕೋತಾ ಇಲ್ಲ ನಾನು. ಸ್ಕ್ರೀನ್ ಶಾಟ್ ಹಾಕಿ, ನೀವು ವಿಡಿಯೋ ನೋಡ್ಬಿಟ್ಟು ಸ್ಕ್ರೀನ್ ಶಾಟ್ ಹಾಕಿ. ಅಂಡ್ ಇದು ಸೇಮ್ ಇದೆ, ಪೇಪರ್ ಸಿಲ್ಕ್ ಸ್ಯಾರಿಲೇ ಬರುತ್ತೆ, ಬಟ್ ಈ ತರ ಬಾರ್ಡರ್ ಅಲ್ಲಿ ಬರುತ್ತೆ. ಕ್ರೀಮ್ ಕಲರ್ ಸ್ಯಾರಿ, ಸೇಮ್ ಇದೇ ತರ ಡಿಸೈನ್. ಬ್ಲೌಸ್ ಕೂಡ ಇದೇ ತರ ಬರುತ್ತೆ, ಡಾಟ್ ಅಲ್ಲಿ. ಸೇಮ್ ಬಾರ್ಡರ್ ಯಾವ ಕಲರ್ ಇರುತ್ತೋ ಅದೇ ತರ. ಇದು ಫ್ಯಾನ್ಸಿ ವೇರ್ ಸಾರಿ, ಡೈಲಿ ವೇರ್ ಸಾರಿ ಎಲ್ಲ. ಇದರಲ್ಲಿ 2 ಕಲರ್ಸ್ ಮಾತ್ರ ಅವೈಲೇಬಲ್ ಇರೋದು ನನ್ನ ಹತ್ರ. ಅದು ಒಂದು, ಅಂಡ್ ಕ್ರೀಮ್ ವಿತ್ ಪರ್ಪಲ್. ಇದಕ್ಕೂ ಸೇಮ್ ಇದೇ ಬ್ಲೌಸ್ ನ ಹಾಕೋಬಹುದು. ಇನ್ನು ಓಪನ್ ಕೂಡ ಮಾಡಿಲ್ಲ, ಇದೆರಡೇ ಸ್ಟಾಕ್ ಉಳಿದಿರೋದು. ಎಲ್ಲ ಮೇಶೋದಲ್ಲಿ ಅಪ್ಡೇಟ್ ಮಾಡ್ಬಿಟ್ಟಿದೆ, ಎಲ್ಲ ಖಾಲಿ ಆಗಿದೆ. ಸೊ ಸಿಂಗಲ್ ಡಬಲ್ ಸ್ಟಾಕ್ ಇರೋದು ಮಾತ್ರ ನಾನು ಇವತ್ತು ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದ್ದೀನಿ. ಜಸ್ಟ್ 500ಗೆ ಕೊಡ್ತಾ ಇರೋದು. ಇಷ್ಟೇ ಇರೋದು, ಜಸ್ಟ್ 8 ಸಾರಿನೇ ಎಲ್ಲಾನು ಸೇರಿ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದಂತೂ ತುಂಬಾ ಚೆನ್ನಾಗಿದೆ. ಮಧುಗೌಡ ಅವರು ವೇರ್ ಮಾಡಿ ವೈರಲ್ ಆಗಿರುವಂತ ಸಾರಿ, ತುಂಬಾ ಚೆನ್ನಾಗಿದೆ. ಇದು ಸೇಮ್ ಬ್ಲೌಸ್ ಅಲ್ಲಿ ಬರುತ್ತೆ. ನಾನು ಇವಾಗ ತೋರಿಸಿರೋದು ಆಲ್ಮೋಸ್ಟ್ ಎಲ್ಲ ಇದೇ ತರ ಸೇಮ್ ಬ್ಲೌಸ್ ಬರುತ್ತೆ. ಬಟ್ ಆ ತರ ಬ್ಲೌಸ್ ಉಲ್ಸ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಲ್ಲ. ಈ ತರ ಮೇಶೋ ಇಂದ ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗುತ್ತೆ. ಅಂಡ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಲಿಂಕ್ ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸಾರಿ ತೋರಿಸ್ತಾ ಇರೋದು. ಕ್ಲಿಯರೆನ್ಸ್ ಸೇಲ್ ಅಂತ ಇದು ಅಷ್ಟೇನೆ. ಜಸ್ಟ್ ಒಂದು 100 ರೂಪಾಯಿ 200 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಬೇಗ ಬೇಗ ತಗೊಳ್ಳಿ. ಮತ್ತೆ ಇರಲ್ಲ ಇದು, ರೀಸ್ಟಾಕ್ ಮಾಡ್ಸಲ್ಲ. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಚಿಕ್ಕಪೇಟೆಯಿಂದ ತಂದಿದ್ದೆ, ಮತ್ತೆ ಅವ್ರ ಅಂಗಡಿಗೆ ಹೋಗಿಲ್ಲ. ಇರೋದಿನ ಸೇಲ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಮತ್ತೆ ಈಗ ಕಮಿಂಗ್ ಟು ದಿ ಮೇಶೋ ಬಗ್ಗೆ ಹೇಳೋಣ ಅಂದ್ರೆ, ಫಸ್ಟ್ ಆರ್ಡರ್ ಹೇಗೆ ರಿಸೀವ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಹೇಳಿದ್ದೆ. ಹೇಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡ್ಬೇಕು ಎಲ್ಲಾನು ಹೇಳಿದೆ. ಪೇಮೆಂಟ್ ಯಾವ ತರ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ನಮ್ಮ ಆರ್ಡರ್ ರಿಸೀವ್ ಆದ್ಮೇಲೆ ನಮ್ ಕಸ್ಟಮರ್ಗೆ ರೀಚ್ ಆಗಿ 3 ಡೇಸ್ ಆದ್ಮೇಲೆ ನಮ್ಗೆ ಪೇಮೆಂಟ್ ಬರುತ್ತೆ. ಅಂದ್ರೆ ಕಸ್ಟಮರ್ ರಿಟರ್ನ್ ಆಪ್ಷನ್ ಇರುತ್ತಲ್ಲ, ರಿಟರ್ನ್ ಮಾಡಿದ್ರೆ ಅದು ನಮ್ಗೆ ಪೇಮೆಂಟ್ ಬರಲ್ಲ. ಅಂಡ್ RTO ರಿಟರ್ನ್ ಆದ್ರೆ ಯಾವುದೇ ರೀತಿ ಅಮೌಂಟ್ ಕಟ್ ಆಗಲ್ಲ. ಅಂಡ್ ಇನ್ನೊಂದು ಕಸ್ಟಮರ್ ರಿಟರ್ನ್ ಆದ್ರೆ 172 ಕಟ್ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ನಮ್ದು ವೇಟ್ ಎಷ್ಟು ಇರುತ್ತೋ ಅಷ್ಟು. ನಾನು ಎಕ್ಸಾಂಪಲ್ 350 ಗ್ರಾಮ್ ಅಂತ ಹಾಕಿರ್ತೀನಿ ಸಾರಿ, ನಂದು 172 ರುಪೀಸ್ ಕಟ್ ಆಗ್ತಾ ಇದೆ. ಅಂಡ್ RTO ರಿಟರ್ನ್ ಆದ್ರೆ ನಮ್ಮ ಐಟಮ್ ನಮ್ಗೆ ಬಂದಿರುತ್ತೆ, ಯಾವುದೇ ರೀತಿ ಕಟ್ ಆಗಲ್ಲ ಅಮೌಂಟ್.
ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಪೇಮೆಂಟ್ ಬಗ್ಗೆ ನಾನು ಡೀಟೇಲ್ ಹೇಳಿದ್ದೀನಿ. ನನ್ನ ಹತ್ರ ಇರೋ ಸಾರಿ ಕಲೆಕ್ಷನ್ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕರೆಂಟ್ ಅಕೌಂಟ್ ಮಾಡಿದ್ಮೇಲೆ ಏನೇನ್ ಮಾಡ್ಬೇಕು ಅಂಡ್ ಕರೆಂಟ್ ಅಕೌಂಟ್ ಮಾಡ್ಸಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂಡ್ GST ಮಾಡ್ಸಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅಂಡ್ ನಂದು GST ಬಂತು ಫೈನಲಿ. ಇಷ್ಟು ದಿನ ಆಯ್ತು, ನಂದು ಸ್ವಲ್ಪ ಅಗ್ರಿಮೆಂಟ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗಿ ತುಂಬಾ ದಿನ ಲೇಟ್ ಆಯ್ತು. ಏನಿಲ್ಲ, ಒಂದ್ ವಾರದಲ್ಲಿ GST ಕೊಡ್ತಾರೆ. ನಂದು GST ನಂಬರ್ ಆಲ್ರೆಡಿ ಬಂದಿದೆ. ಮಂಡೇ ಅಕೌಂಟ್ ಮಾಡಿಸ್ತೀನಿ. ಅಕೌಂಟ್ ಮಾಡಿಸಿದ್ಮೇಲೆ ಡೈರೆಕ್ಟ್ DS ಕಲೆಕ್ಷನ್ಗೆ ನೀವು ಪೇಮೆಂಟ್ ಮಾಡ್ಬೋದು. ಸಾವಿತ್ರಿ ಅನ್ನೋದಕ್ಕೆ ಬೇಡ. ಅಂಡ್ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ. ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದ್ರೆ ಮೇಶೋ ಲಿಂಕ್ ಹೇಳಿ, ಮೇಶೋ ಲಿಂಕ್ ಕಳಿಸ್ತೀನಿ, ಅದರಿಂದ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಹಾಗೆ ಸಾರಿ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.